ಆನೇಕಲ್ ತಾಲೂಕಿನ ಗೋಪಸಂದ್ರ ಗೇಟ್ ಬಳಿಯಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ವೀರ ಆಂಜನೇಯ ಸ್ವಾಮಿಯ ದೇವಾಲಯದ ಆವರಣದಲ್ಲಿ ಶ್ರೀ ವೀರ ಆಂಜನೇಯ ಸ್ವಾಮಿಯ ಬ್ರಹ್ಮರಥೋತ್ಸವ ಹಾಗೂ 7ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಅಪಾರ ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ಶ್ರೀ ವೀರ ಆಂಜನೇಯ ಸ್ವಾಮಿಯ ಬ್ರಹ್ಮರಥೋತ್ಸವ ಹಾಗೂ 7ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಅಂಗವಾಗಿ ಶ್ರೀ ಸೀತಾರಾಮ ಕಲ್ಯಾಣೋತ್ಸವ, ಕೋಲಾಟ ಮತ್ತು ಪೂರ್ಣಕುಂಭ ಕಳಸದೊಡನೆ ಹಳ್ಳಿಕಾರ್ ಎತ್ತುಗಳ ಮೆರವಣಿಗೆಯೊಂದಿಗೆ ಶ್ರೀ ವೀರ ಆಂಜನೇಯ ಸ್ವಾಮಿಯ ಬ್ರಹ್ಮರಥೋತ್ಸವ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಜೊತೆಗೆ ಈ ಬಾರಿ ವಿಶೇಷವಾಗಿ 70 ಕೆಜಿ ವಿಭಾಗದ ರಾಜ್ಯ ಮಟ್ಟದ ಶ್ರೀ ವೀರಾಂಜನೇಯ ಸ್ವಾಮಿ ಕಬಡ್ಡಿ ಉತ್ಸವವನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರು, ಕೇಂದ್ರ ಮಾಜಿ ಸಚಿವರಾದ ಎ ನಾರಾಯಣಸ್ವಾಮಿ, ಸಮಾಜ ಸೇವಕರಾದ ಹುಲ್ಲಳ್ಳಿ ಶ್ರೀನಿವಾಸ್, ರೂಪೇನ ಅಗ್ರಹಾರ, ನರೇಂದ್ರ ಬಾಬು, ನ್ಯೂಟನ್ ರೆಡ್ಡಿ, ಎನ್ಬಿಐ ಸೋಮಶೇಖರ್ ರೆಡ್ಡಿ ಸೇರಿದಂತೆ ಸ್ಥಳೀಯ ಮುಖಂಡರುಗಳು ಹಾಗೂ ಶ್ರೀ ವೀರ ಆಂಜನೇಯ ಸ್ವಾಮಿಯ ದೇವಾಲಯದ ಭಕ್ತ ಮಂಡಳಿಯವರು ಹಾಗೂ ಭಕ್ತರು ಮತ್ತು ಗ್ರಾಮಸ್ಥರು ಹಾಜರಿದ್ದರು.
ಬರಲಿ ಅಂತ ತಾರಕ ಮಂತ್ರ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಈಗ ಕಲ್ಯಾಣೋತ್ಸವ ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲಿಗೆ ಕಲ್ಯಾಣೋತ್ಸವದಲ್ಲಿ ಸಂಕಲ್ಪ ಪೂಜೆಯನ್ನ ಪ್ರಾರಂಭ ಮಾಡ್ತೀವಿ. ಸಂಕಲ್ಪ ಅಂದ್ರೆ ಇಂತಹ ಸ್ಥಳದಲ್ಲಿ ಈ ಒಂದು ಶುಭ ದಿವಸದಲ್ಲಿ ನಾವು ಈ ಗ್ರಾಮದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕಲ್ಯಾಣೋತ್ಸವ ಪ್ರಾರಂಭ ಮಾಡ್ತಾ ಇದೀವಿ ಅಂತಕ್ಕಂಥ ಸಂಕಲ್ಪವನ್ನ ಈಗ ಪ್ರಾರಂಭ ಆಗುತ್ತೆ. ಎಲ್ಲರೂ ಕೂಡ ನೀವು ಗೊತ್ತಿರುವಂತ ಸ್ಥಳದಲ್ಲಿ ನಿಮ್ಮ ಮನಸ್ಸಲ್ಲೂ ಕೂಡ ಭಗವಂತನಲ್ಲಿ ಸಂಕಲ್ಪವನ್ನ ಮಾಡ್ಕೊಳ್ಳಿ. ಆ ಭಗವಂತ ನಿಮಗೆಲ್ಲರಿಗೂ ಶುಭವನ್ನ ಉಂಟು ಮಾಡಲಿ ಅಂತೇಳಿ ಎಲ್ಲರೂ ಕೂಡ ತಮ್ಮ ಮನಸ್ಸಲ್ಲಿ ಆ ಶ್ರೀರಾಮಚಂದ್ರನನ್ನ, ಜಗನ್ಮಾತೆಯಾಗಿರ್ತಕ್ಕಂಥ ಸೀತಾದೇವಿಯನ್ನ, ವೀರಾಂಜನೇಯ ಸ್ವಾಮಿ ಸಮೇತ ಲಕ್ಷ್ಮಣ ದೇವನ ಮನಸ್ಸಲ್ಲಿ ಎಲ್ಲರೂ ಕೂಡ ಸ್ಮರಣೆ ಮಾಡ್ಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಗುರುದೇವೋ ಮಹಾದೇವೋ ಗುರುದೇವ ಸದಾಶಿವಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಧೇ ಭವರೋಗಿಣಾಂ ನಿಲಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ತದಮರ್ಷಿತಮೇನ. ನಮೋ ದೇವೇ ನಮಃ ಪೃಥಿವ್ಯೇ ಸಭ್ಯನಾಸ್ವಭಾವೇ ಭೂಮಾಯ ಯೇ ಸಭ್ಯಾಃ ಸಭಾಗತಃ ತಾನಿ ತ್ರಯಾವಧಕ್ಕುರು. ಸರ್ವೇಭ್ಯೋ ಭಕ್ತಮಹೇಶ್ವರೇಭ್ಯೋ ನಮಃ. ಆಗಮಾತ್ತಂತು ದೇವಾನಾಂ ಗಮನಾತ್ತಂತು ರಕ್ಷತಾಂ ಗೋರ್ಯಾತ್ ಘಂಟಾರವ್ಯಂ ಭಕ್ತಾತ್ ಶಂಭೋಢಾತ್ಮಕಮೂಷಕಂ ನಾದಶಬ್ದಮಯಂ ಘಂಟಾಂ ಸರ್ವವಿಘ್ನೋ ಮಹಾರಿಣೀಂ ಪೂಜೆ ತತ್ರ ಮಂತ್ರೇಣ ದೇವತಾ ವಾನಲಾಂಛನಂ ಇತಿ ಘಂಟಾನಾದ ಶ್ರಾವಯಾಮಿ. ಆಚಮ್ಯ ಮುಂದಿನ ಪಂದ್ಯಕ್ಕಾಗಿ ಮುಂದಿನ ಪಂದ್ಯಕ್ಕಾಗಿ ಎನ್ಆರ್ ಬಾಯ್ಸ್ ಎ ವಿರುದ್ಧ ಆರ್ ಬಿ ಬಾಯ್ಸ್ ಈ ಎರಡು ತಂಡದ ಆಟಗಾರರೇ ತಮ್ಮ ಆಟಗಾರರನ್ನು ಅಣಿಗೊಳಿಸಿ.
నిదానంగా సీతారామ లక్ష్మణ ఆంజనేయుల పేరు ఈ నుంచి బోలిబాసేశ్వరం ఎంతనో ఉంది. ఎట్లో అటువంటికి ఉంది. పోనీ నిదానంగా పోనీ. దేవస్థానం కట్టారు. నిదానము తణుకు నీరు మధ్యలో ముందు పోండత చూడండి ముందు అటువంటికి ఉంది. వచ్చిన బాగా తిరుమతిగా చూడండి స్కూల్ బస్ అట్టేసి చాలు ఉండండి. పోనీ నిదానంగా పోనీ. శ్రీరామ్ సోమన్న జై శ్రీరామ్ ಜೈ ಶ್ರೀರಾಮ್, ಜೈ ಆಂಜನೇಯ. ಈ ದಿನ ಗೋಪಸಂದ್ರ ಗೇಟ್ ಬಳಿ ಇರುವ ಶ್ರೀ ವೀರಾಂಜನೇಯ ಬ್ರಹ್ಮೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಸಹಸ್ರಾರು ಜನಸಂಖ್ಯೆ ಬಂದು ಈ ರಥೋತ್ಸವವನ್ನು ಯಶಸ್ವಿ ಮಾಡಿರುವುದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಸುಮಾರು ಪಕ್ಕದ ಗ್ರಾಮವಾದ ನಾರಾಯಣಘಟ್ಟ ಮುತಾಲ್ನೂರಿನವರು ಪಾನಕ ನೀರು ಮಜ್ಜಿಗೆ ಅರವಂಟಿಕೆಯನ್ನು ಮಾಡಿಕೊಂಡು ಬಂದಿರುತ್ತಾರೆ.
ಸುಮಾರು 100 ಜೊತೆ ಎತ್ತುಗಳು ಮೆರವಣಿಗೆ ಮುಖಾಂತರ ಈಗ ರಥೋತ್ಸವ ಜರುಗಲಿದೆ. ಎಲ್ಲರಿಗೂ ಬಂದು ಈ ಯಶಸ್ವಿ ಮಾಡಿರುವ ಎಲ್ಲರಿಗೂ ಧನ್ಯವಾದಗಳು ತಿಳಿಸಿ. ಇವತ್ತು ಗೋಪಸಂದ್ರದಲ್ಲಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ 8ನೇ ವಾರ್ಷಿಕೋತ್ಸವ ಅಂಗವಾಗಿ ಬ್ರಹ್ಮರಥೋತ್ಸವನ ಆಚರಿಸ್ತಾ ಇದ್ದಾರೆ. ಇಲ್ಲೆಲ್ಲ ಬಂದಂಥ ಈ ಬ್ರಹ್ಮರಥೋತ್ಸವ ನಮ್ಮೆಲ್ಲ ಸ್ನೇಹಿತರಿಗೂ ಶುಭವನ್ನು ಕೋರ್ತೇನೆ. ಮತ್ತು 100 ಜೊತೆ ಎತ್ತುಗಳ ಜೊತೆಯಲ್ಲಿ ಇವತ್ತು ಮೆರವಣಿಗೆ ಇದೆ. ಅತ್ಯಂತ ಅದ್ಭುತವಾಗಿ ಮೆರವಣಿಗೆ ನಡೀತದೆ. ಇಲ್ಲಿ ಎಲ್ಲರಿಗೂ ಭಾಗವಹಿಸಿದ ಎಲ್ಲ ಭಕ್ತಾದಿಗಳು ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. ಈ ದಿನ ಆನೇಕಲ್ ತಾಲೂಕಿನ ಗೋಪಸಂದ್ರ ಗೇಟ್ ಬಳಿ ಇರುವ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ 7ನೇ ವಾರ್ಷಿಕೋತ್ಸವ ನಡೀತಾ ಇದೆ. ಈ ದಿನ ನಮ್ಮ ಬ್ರಹ್ಮರಥೋತ್ಸವ ಗೋಪಸಂದ್ರ ಗೇಟ್ನಿಂದ ಬೈಲ್ಬಸವೇಶ್ವರ ದೇವಸ್ಥಾನ ಗಂಟ 100 ಎತ್ತುಗಳ ಜೊತೆ ಹೋಗಲಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಈ ಕಾರ್ಯಕ್ರಮ ಮಾಡಿದಂಥ ಹಾಗೂ ಭಾಗವಹಿಸಿದಂಥ ಎಲ್ಲ ಭಕ್ತಾದಿಗಳಿಗೆ ದೇವರ ಕೃಪೆ ಇರಲಿ ಅಂತ ಕೋರ್ಕೊಂತೀವಿ. ಈ ವರ್ಷದಂತೆ ಈ ವರ್ಷ 7ನೇ ವರ್ಷದ ವಾರ್ಷಿಕೋತ್ಸವ. ಈ ವರ್ಷ ಇದು ವೀರಾಂಜನೇಯ ಬ್ರಹ್ಮರಥೋತ್ಸವ. ಇವಾಗ ಇಲ್ಲಿಂದ ಬೈಲ್ಬಸವನ ಗುಡಿಗೆ ಅಂತ ಒಂದು 100 ಜೊತೆ ಎತ್ತುಗಳ ಜೊತೆ ಮೆರವಣಿಗೆ ಹೋಗುತ್ತೆ. ಎಲ್ಲರಿಗೂ ಧನ್ಯವಾದಗಳು. ಜೈ ಶ್ರೀರಾಮ್. ಗೋಪಸಂದ್ರ ಗೇಟ್ ಬಳಿ ಇರುವಂತಹ ಶ್ರೀ ವೀರಾಂಜನೇಯ ಸ್ವಾಮಿಯ 7ನೇ ಬ್ರಹ್ಮರಥೋತ್ಸವ ಇಂದು ತುಂಬ ಅದ್ದೂರಿಯಾಗಿ ನೆರವೇರಿದೆ. ಈಗ ರಥೋತ್ಸವಕ್ಕೆ ಚಾಲನೆ ಸಹ ನೀಡಲಾಗಿದೆ. ಈಗ ಆಂಜನೇಯ ದೇವಾಲಯದಿಂದ ಬಯಲು ಬಸವೇಶ್ವರ ಸ್ವಾಮಿ ದೇವಾಲಯದವರೆಗೂ ರಥೋತ್ಸವ, ಆನಂತರ 100 ಜೊತೆ ಎತ್ತುಗಳ ಮುಖಾಂತರ ಮೆರವಣಿಗೆ ಹೋಗಿ ಬರುತ್ತೆ. ಹಾಗೆ ಈ ಅನ್ನದಾಸೋಹ ಸಹ ನಡೀತಾ ಇದೆ. ಈ ದೇವಾಲಯಕ್ಕೆ ಬಂದಿರುವಂಥ ಎಲ್ಲ ಭಕ್ತಾದಿಗಳಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತೆ. ನಮ್ಮ ಗೋಪಸಂದ್ರ ಗೇಟಲ್ಲಿ 7 ವರ್ಷದಿಂದಲೂ ಕೂಡ ಇಲ್ಲಿ ಆಂಜನೇಯನ ದೇವರ ಒಂದು ಪ್ರತಿಷ್ಠಾಪನೆ ಮಾಡಿ ಈ ಹೊಸದಾಗಿ ಇವಾಗ ರಥೋತ್ಸವವನ್ನು ಕೂಡ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮ ಈ ಒಂದು ಸಂಸ್ಕೃತಿನಲ್ಲಿ ಸಂಪೂರ್ಣವಾಗಿ ಪ್ರತಿಯೊಬ್ಬರೂ ಕೂಡ ಒಂದು ನೆಮ್ಮದಿಗೋಸ್ಕರ ಇವತ್ತು ದೇವರನ್ನು ನಾವೆಲ್ಲರೂ ಕೂಡ ಪೂಜೆ ಮಾಡ್ತೀವಿ. ಇವತ್ತು ಆಂಜನೇಯ ಅಂತ ಹೇಳಿದ್ರೆ ಇವತ್ತು ರಾಮನ ಭಕ್ತ ಆಂಜನೇಯ, ನಿಯತ್ತಿಗೆ ಒಂದು ಹೆಸರು ಆಂಜನೇಯ. ಅಂಥವರ ಒಂದು ಹೆಸರಿನಲ್ಲಿ ಇವತ್ತು ಇಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಎಲ್ಲ ಯುವಕರು ಕೂಡ ಸೇರಿ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೇನೆ. ಹಳ್ಳಿಗಳ ಕಡೆಯಿಂದ ಎಲ್ಲ ಕಡೆ ಕೂಡ ಎತ್ತುಗಳು ಎಲ್ಲನೂ ಕೂಡ ಬಂದು ಜನ ಸಂತೋಷದಿಂದ ಸಡಗರದಿಂದ ಇವತ್ತು ಜಾತ್ರಾ ಮಹೋತ್ಸವವನ್ನೇ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಗೋಪಸಂದ್ರ ಗ್ರಾಮದ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ವೀರಾಂಜನೇಯ ದೇವಸ್ಥಾನದ ಪಲ್ಲಕ್ಕಿ ಉತ್ಸವ ಕೋದಂಡ 7ನೇ ವಾರ್ಷಿಕೋತ್ಸವವನ್ನು ಇವತ್ತು ತೇರನ್ನು ಕಟ್ಟಿ ಪಲ್ಲಕ್ಕಿಗಳನ್ನು ಮಾಡಿ ಗೋವುಗಳನ್ನು ಪ್ರದರ್ಶನ, ಕಬಡ್ಡಿ ಪಂದ್ಯಾವಳಿಗಳನ್ನು ನಡೆಸೋದ್ರ ಮುಖಾಂತರ ಭಾಳ ವಿಜೃಂಭಣೆಯ ಕಾರ್ಯಕ್ರಮನ ನಮ್ಮೆಲ್ಲ ಕಾರ್ಯಕರ್ತರು ಮಾಡ್ತಾಯಿದ್ದಾರೆ. ಪ್ರತಿ ವರ್ಷ, ಪ್ರತಿ ಹಬ್ಬ, ಪ್ರತಿ ವೀರಾಂಜನೇಯ ಎಲ್ಲ ಕಾರ್ಯಕ್ರಮಗಳನ್ನು, ದೇವತಾ ಕಾರ್ಯಕ್ರಮಗಳನ್ನು, ಆ ವೀರಾಂಜನೇಯನ ದರ್ಶನ ಭಾಗ್ಯವನ್ನು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರಿಗೆ ವಿಶೇಷವಾದಂಥ ಈ ಧಾರ್ಮಿಕ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಧಾರ್ಮಿಕತೆಗೆ ಹೆಚ್ಚು ಒತ್ತನ್ನು ನೀಡ್ತಕ್ಕಂಥ ಎಲ್ಲ ನಮ್ಮ ಯುವ ಕಾರ್ಯಕರ್ತರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಈ ಭಾಗದ ಜನತೆಗೆ ವೀರಾಂಜನೇಯ ಅಷ್ಟೈಶ್ವರ್ಯ ಆರೋಗ್ಯ ದಯಪಾಲಿಸ ಅಂತೇಳಿ ಇವತ್ತು ನಮ್ಮ ವೀರಾಂಜನೇಯನ ಅಂಗವಾಗಿ ನಮ್ಮ ಗೋಪಸಂದ್ರ ಗೇಟಲ್ಲಿ ಇವತ್ತು ರಥೋತ್ಸವ ಹಾಗೂ ಸ್ಟೇಟ್ ಕಬಡ್ಡಿ ಟೂರ್ನಿಮೆಂಟ್ ನಡೆಸ್ತಾ ಇದ್ದಾರೆ. ನಮ್ಮ ಎಲ್ಲ ವೀರಾಂಜನೇಯ ಭಕ್ತಾದಿಗಳು, ಇದೆಲ್ಲ ಸುತ್ತಮುತ್ತ ಗ್ರಾಮದವರು ತುಂಬ ಅವರ ಶಕ್ತಿ ಮೀರಿ ಅವರ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಎಲ್ಲರಿಗೂ ಶುಭವಾಗಲಿ. ಜೈ ವೀರಾಂಜನೇಯ. ಇವತ್ತಿನ ದಿನ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಗೋಪಸಂದ್ರ ಗೇಟ್ ಬಳಿ 7ನೇ ವಾರ್ಷಿಕೋತ್ಸವ ಶ್ರೀಮಾನ್ ಶಕ್ತಿ ದೇವರು ನಮ್ಮ ಚಿಕ್ಕ ಹುಡುಗರಾಗಿಂದಾಗಲೂ ಸಹ ಆಂಜನೇಯ ಅಂದರೆ ಬಹಳ ಇಷ್ಟ. ಮನೆ ದೇವ್ರಿಗಿನ್ನ ಆಂಜನೇಯನ ಭಕ್ತಿ ಪರಂಭಕ್ತ ನಾನು. ಹಾಗಾಗಿ ವೀರಾಂಜನೇಯ ಸ್ವಾಮಿಯ ಜಾತ್ರಾ ಮಹೋತ್ಸವ 7ನೇ ವಾರ್ಷಿಕೋತ್ಸವ ಎಲ್ಲ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನವನ್ನು ಪಡೆದು, ಮತ್ತು ವಿಶೇಷವಾಗಿ ಪ್ರತಿ ವರ್ಷದಾಗಿ ಈ ವರ್ಷ ಸಹ ಊಟದ ವ್ಯವಸ್ಥೆ ಅಂದರೆ ಕಾಳು ಸಾರು, ಮುದ್ದೆ, ಊಟದ ವ್ಯವಸ್ಥೆ ಸಹ ಈ ವೀರಾಂಜನೇಯ ಸ್ವಾಮಿಯ
ಭಕ್ತ ಮಂಡಳಿಯ ಅಧ್ಯಕ್ಷರು, ಸದಸ್ಯರು, ಅವರ ಸ್ನೇಹಿತರು ಎಲ್ಲರೂ ಸಹ ಬಹಳ ನೀಟಾಗಿ ಎಲ್ಲ ಬರುವಂಥ ಭಕ್ತಾದಿಗಳಿಗೆ ದರ್ಶನದ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆ ಸಹ ಬಹಳ ವಿಶೇಷವಾಗಿ ಮಾಡಿದ್ದಾರೆ. ಆಂಜನೇಯ ಸ್ವಾಮಿ ಗ್ರಾಮ ದೇವತೆ ಈ ಭಕ್ತಾಶ್ರಯರ ಮಂಡಳಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಮತ್ತು ಅವರ ಸ್ನೇಹಿತರಿಗೆ ಭಗವಂತ ಆರೋಗ್ಯ, ಆಯುಸ್ಸು, ಶಾಂತಿ, ನೆಮ್ಮದಿಯನ್ನು ಅಂತ ಕೊಡಲಿ. ಇನ್ನೊಂದಷ್ಟು ಸಮಾಜ ಸೇವೆ ಮತ್ತು ಕಾರ್ಯಕ್ರಮಗಳು ಮಾಡುವಂಥ ಶಕ್ತಿ ಅವ್ರು ಕೊಡಲಿ. ನಾನು ಸಹ ಪ್ರತಿ ವರ್ಷ ಎಲ್ಲೇ ಇದ್ರೂ ಸಹ ಇಲ್ಲೇ ಬಂದು ಈ ಸ್ವಾಮಿಗೆ ಒಂದು ಪೂಜೆಯನ್ನು ಸಲ್ಲಿಸಿ ಇಲ್ಲೇ ಸಹ ನಾವು ಊಟ ಮಾಡಿ ಹೋಗೋವಂಥದ್ದು. ಆ ಭಗವಂತನ ಆಶೀರ್ವಾದ ಪಡೆದಿದ್ದೀವಿ. ಆಶೀರ್ವಾದ ಪಡಿಸ್ಕೊಟ್ಟಂಥ ಎಲ್ಲ ಮಹನೀಯರಿಗೆ ಮತ್ತು ಈ ಬಂದಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ಸಹ ಈ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸಲಿಕ್ಕೆ. ಜೈ ಶ್ರೀರಾಮ್, ಜೈ ಹನುಮಾನ್. ಏನಿವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಗೋಪಸಂದ್ರ ಗೇಟಲ್ಲಿ ಶ್ರೀ ಆಂಜನೇಯನ ರಥೋತ್ಸವ ಅದ್ಧೂರಿಯಾಗಿ ಮೂಡಿಬಂದಿದೆ. ಇದಕ್ಕೆಲ್ಲ ಕಾರಣಕರ್ತರಾದಂಥ ಈ ಭಾಗದ ಮಂಜುನಾಥ್ ರೆಡ್ಡಿ ಹಾಗೂ ಅವರ ಬಳಗದ ಎಲ್ಲ ಮಿತ್ರರು, ನೂರಾರು ಸಂಖ್ಯೆಯಲ್ಲಿ ಯುವಕರು ಸೇರಿ ಈ ಕಾರ್ಯಕ್ರಮನ 7 ವರ್ಷಗಳ ಹಿಂದುಗಡೆ ರಥವನ್ನು ಪ್ರಾರಂಭ ಮಾಡಿದ್ರು. ಈ ದೇವಸ್ಥಾನ ಸುಮಾರು ನೂರಾರು ವರ್ಷಗಳ ಹಿಂದೆ ಇಲ್ಲೇ ಉದ್ಭವ ಮೂರ್ತಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು. ಇಲ್ಲಿ ಆಗಿನಿಂದ ಬಂಡಿಗಳ ಮೇಲೆ ದೇವರ ಮೆರವಣಿಗೆ ಮಾಡ್ಕೊಂಡು ಬರ್ತಾಯಿದ್ರು. 7 ವರ್ಷಗಳ ಹಿಂದೆ ಮಂಜುನಾಥ್ ರೆಡ್ಡಿ ಮತ್ತು ಅವರ ಸ್ನೇಹಿತರ ಒಂದು ಎಲ್ಲ ಬಳಗದೊಂದಿಗೆ ಆರಂಭ ಮಾಡಿರ್ತಕ್ಕಂಥ ಏನಿದು ಹನುಮನ ರಥೋತ್ಸವ ಕಾರ್ಯಕ್ರಮ ಭಾಳಷ್ಟು ವಿಜೃಂಭಣೆಯಿಂದ ನೆರವೇರ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ನಿನ್ನೆ ರಾತ್ರಿಯಿಂದನೂ ನಡೀತಾನೆ ಇದೆ. ಮತ್ತು ಮಹಿಳೆಯರ ಕೋಲಾಟ ಮತ್ತು ಕ್ರೀಡಾ ಅಭಿಮಾನಿಗಳಿಗೆ ಕ್ರೀಡೆಗಳನ್ನು, ಕಬಡ್ಡಿಯನ್ನು ಆಯೋಜಿಸಿದ್ದಾರೆ. ಮತ್ತು ಎಲ್ಲ ರೈತರಿಗೂ ಶಕ್ತಿ ತುಂಬಲು ಹಸುಗಳ ಒಂದು ಜಾತ್ರೆ, ಎತ್ತುಗಳ ಜಾತ್ರೆಯನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಯಾರ್ಯಾರು ಸಹಕರಿಸಿದಾರೋ ಅವ್ರಿಗೆಲ್ಲರಿಗೂ ಈ ಮಂಡಳಿಯ ಪರವಾಗಿ ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇದೇ ರೀತಿ ಕಾರ್ಯಕ್ರಮಗಳು ಹೆಚ್ಚೆಚ್ಚಾಗಿ ಮಾಡ್ಕೊಂಡು ಬರಲಿ, ನಮ್ಮ ಹಿಂದೂ ಧರ್ಮನ ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ 2 ಮಾತನ್ನು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಆಂಜನೇಯ, ಜೈ ಶ್ರೀ. ಹಾಗೆ ಇಲ್ಲಿ ನಡೆದಿರತಕ್ಕಂತಹ ಒಂದು ಸಾವಿರಾರು ಭಕ್ತಾದಿಗಳಿಗೆ ನನ್ನ ಅನಂತ ನಮಸ್ಕಾರಗಳು. ಹಾಗೂ ನನ್ನ ಆತ್ಮೀಯ ಸತೀಶ್ ರೆಡ್ಡಿ ಅವರು ಸಹ ನಮ್ಮ ವಿದ್ಯಾರ್ಥಿಯಾಗಿ ಬಂದಿದ್ದಾರೆ. ಭಾಳ ಸಂತೋಷವಾಗಿದೆ. ಇದು 7ನೇ ವಾರ್ಷಿಕೋತ್ಸವ. ಇದು ವಿಜೃಂಭಣೆಯಿಂದ ನಡೀತಾ ಇದೆ. ಇಲ್ಲಿ 5,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿರುವುದು ತುಂಬ ಆಶಾದಾಯಕವಾಗಿದೆ. ಆಮೇಲೆ ರಾತ್ರಿಯೂ ಸಹ ಊಟದ ವ್ಯವಸ್ಥೆಯಲ್ಲಿ ಮಾಡಿದರು. ಆಂಜನೇಯ ಸ್ವಾಮಿ ಅಂದರೆ ನಮಗೆ ಇವರಿಗೆ ಹೇಗಿದೆಯೋ ಹಾಗೆ ನನಗೆ ತುಂಬ ಭಕ್ತಿ. ನಾನು ರಾಗಿಗುಡ್ಡದಲ್ಲಿ ಇದ್ದಾಗ ಅಲ್ಲಿ ರಾಗಿಗುಡ್ಡದಲ್ಲಿ BA ಓದ್ತಾ ಇದ್ದೆ. ಅಲ್ಲಿ ನಾನು ಬೆಟ್ಟದ ಮೇಲೆ ಹೋಗಿ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿಕೊಂಡು ಆಮೇಲೆ ಪರೀಕ್ಷೆಗೆ ಹೋಗ್ತಾ ಇದ್ದೆ. ನಾನು ಪ್ರತಿ ವರ್ಷವೂ ಮಾಡ್ತಾಯಿದ್ದೆ. ಒಂದು ಸಾರಿ ಸಹ ನಾನು ಫೈಲ್ ಆಗಿಲ್ಲ. ಅಷ್ಟು ನನಗೆ ಆಂಜನೇಯ ಸ್ವಾಮಿ ಮೇಲೆ ತುಂಬ ನಮಗೆ ಇಷ್ಟ ಇದೆ. ಈ ಆಂಜನೇಯ ಸ್ವಾಮಿಯನ್ನು ನಿರ್ಮಾಣ ಮಾಡಿದಂತಹ ಎಲ್ಲ ಒಂದು ಗೋಪಸಂದ್ರ ಮತ್ತು ಸುತ್ತಮುತ್ತಲಿನ ಗ್ರಾಮಾಂತರ ಒಂದು ಸದಸ್ಯರು ಹಾಗೂ ಗ್ರಾಮಾಂತರ ಒಂದು ಇವರಿಗೆ ನನ್ನ ಅನಂತ ಇಲ್ಲಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೂ ಇಲ್ಲಿ ಸಹಾಯಧನ ಮಾಡಿರತಕ್ಕಂತಹ ಎಲ್ಲ ಒಂದು ಕುಲ ಬಾಂಧವರಿಗೆ ನಾನು ಒಂದು ನಮಸ್ಕಾರಗಳು. ಮತ್ತು ಇದೇ ರೀತಿ ಮುಂದಿನ ವರ್ಷವೂ ಸಹ ಇದೇ ಒಂದು ವೈಭವದಿಂದ ಈ ಆಂಜನೇಯ ಸ್ವಾಮಿಯ ಒಂದು ವಾರ್ಷಿಕೋತ್ಸವ ನಡೆಯಲಿ ಅಂತೇಳ್ಬಿಟ್ಟು ನಾನು ಬೇಡ್ಕೊಳ್ತೇನೆ.